ಮಂಜಿ ಮಂಜಿ ಹಾ ಏನು ಮಂಜಿ ನಮ್ಮ ಮನ್ಯಾಗ ಏನ ಬೇರೆನ ನಡೆಯಕತ್ತೈತ್ಲಿ. ನಾವು ಸುಮ್ಮನೆ ಅದೇನ ಉತ್ತರ ಕರ್ದಂಗೆ ಆ ಡಾಕ್ಟ್ರನ್ನ ತೋರಿಸಿದ್ನೆ ಈ ಡಾಕ್ಟ್ರಿಗೆ ತೋರಿಸಿದ್ನೆ ಇದನ್ನ ಮಾಡ್ಕೊಂಡು ಕುಂದ್ರದ್ರ ಬದಲಿ ನಾವು ಬಡ ಬಡ ಈ ಏನಾರ ಮನ್ಯಾಗ ದೋಷ ಐತನ ಅಂತ ಕಂಡಿಡೋದು ಅದನ್ನೇನು ಪರಿಹಾರ ಮಾಡಕ್ಕೆ ಇದನ್ನು ಮಾಡಬೇಕು. ಯಾಕಂದ್ರೆ ಮೊದಲು ನನ್ನ ಮೊಮ್ಮಗಳು, ಆಮೇಲೆ ಈಗ ನಿನ್ನ ಗಂಡಗ ಈ ನಮ್ಗೆ ವಿಚಿತ್ರ ಕಾಡತ್ತಂದ್ರೆ ಯಾಕೆ ಒಂದ್ಸಲ ನಾವು ದೇವ್ರು ಕೇಳೋದು ಇಲ್ಲ ಇದನ್ನ ಮಾಡ್ತಾರಲ್ಲ ಅದು ಒಪ್ಪವ ನೋಡಿ ಇದು ಮಾಡ್ತಾರಲ್ಲ ಅಂಥವ್ರನ್ನ ಕರ್ಸೋದು ಪೇಶ್ ಅನ್ಸತ್ತೈತಿ ನೋಡುವ. ಹ್ಞೂ ಬೇವ ನನಗೂ ಯಾಕೆ ಹಂಗೆ ಅನ್ಸತೈತಿ. ನಾವು ಸುಮ್ಮನೆ ಇದೆಲ್ಲ ತಲೆ ಕೆಡ್ಸ್ಕೊಳ್ಳೋ ಬದಲು ಅದನ್ನ ಮಾಡಿದ್ರೆ ಇಡೋತಿ ನನ್ನ ಮಗಳು ಆರಾಮಾಕಿದ್ಲ ಏನು ಮತ್ತು ಹೆಂಗೆ ಮಾಡಲಿ ಈಗ ಹೋಗಿ ಬಂದ್ಬಿಡ್ಲ ಅಲ್ಲಿ ಒಬ್ರು ಅದಾರ ಕೇಳಿ ಬರಲಿ ಅವ್ರನ್ನ. ಅವರು ಭಾಳ ಅಂದ್ರೆ ಭಾಳ ಫೇಮಸ್ ಅಂತ ಈ ವಿಚಾರದೊಳಗೆ. ಅಯ್ಯೋ ಎಂತೆಂಥವ್ನ ಅದನ್ನು ಏನಾರು ಇದ್ರೂ ದೋಷ ಪರಿಹಾರ ಮಾಡ್ತಾರಂತ. ಮತ್ತು ಅಲ್ಲೇ ಹೋಗಿ ಬಂದ್ಬಿಡ್ತೀನಿ. ಏನು ಓದಾಟ ಓಲೆ ಎಷ್ಟರ ಹೋಗ್ರೊಕ್ಕ ನಮ್ಗೇನಾಗದೈತಿ ಒಟ್ಟು ಆರಾಮಾದ್ರೆ ಸಾಕು. ಅಷ್ಟ ಮಾಡಿ ಹೋಗ್ಬ ಬಿಟ್ಟು ಅಲ್ಲಿ ಹೋಗಿ ಬರ್ಬಾ. ಏನಂತಾರೆ ಕೇಳಿ ಏನಂತಂದೆಲ್ಲ ಬಂದ ಬಿಡೋಣ. ಬಂದು ನಮ್ಮ ಮನೆಗೆ ನೋಡ್ಕೊಂಡು ನನ್ನ ಸಮಸ್ಯೆ ಪರಿಹಾರ ಮಾಡೋಕೆ ನೋಡೇ ಬಿಡ್ರಿ. ಬಂದ ಬಿಡೋಣ ಕರ್ಕೊಂಡೆ ಬಂದ್ಬಿಡು, ಇಲ್ಲ ಒಟ್ಟು ಬರಾಕೆ ಹೇಳ್ಬಿಡು ಅವ್ರಿಗೆ. ಅಷ್ಟ ಮಾಡ್ತೀನಿ ತರಿ. ಓಕೆ ಅಜ್ಜಾರ ಅಜ್ಜಾರ. ಹಾಂ ನೀವ್ಯಾರಿ ಅಜ್ಜಾರ್ ಬೇಕಿತ್ತೇನ್ರಿ? ಹ್ಞೂ ರೀ ಸ್ವಲ್ಪ ಅಜ್ಜಾರ್ ಕೊಟ್ಟಾಗ ಭಾಳ ಅರ್ಜೆಂಟ್ ಐತ್ರಿ, ಒಂದು ಸ್ವಲ್ಪ ಮಾತಾಡೋದಿತ್ರಿ. ಅದಾರೇನ್ರಿ? ಹಾಂ ಅದಾರಿ ಹೇಳ್ತೀನಿ ತರಿ ಕರಿತೀನಿ. ಯಾರಮ್ಮ ನೀನು? ಏನ ಅಂತ ಅರ್ಜೆಂಟ್ ಐತೆ ಅಂತ ಹೇಳಿ ಕಳಿಸಿದ್ದಿ? ಏನಂತ ಸಮಸ್ಯೆ ಐತಿ? ನಮಸ್ಕಾರ ರೀ ಅಜ್ಜಾರ. ಅದೇನಂದ್ರಿ ನಮ್ಮ ಮನ್ಯಾಗ ಭಾಳ ಕಡಾತೈತ್ರಿ. ಯಾಕೆ ಏನು ನಮ್ಮ ಮಗಳಿಗೂ ಹಂಗೆ ಕಡಾತೈತ್ರಿ, ನನ್ನ ಗಂಡಗೂ ಹಂಗೆ ಕಡಾಕತೈತ್ರಿ. ಅದು ಏನಂತಾನೆ ಗೊತ್ತಾಗಲ್ತ್ರಿ. ಅದಕ್ಕೆ ನೀವು ಒಂಚೂರು ಬಂದು ನಿಮಗೆಲ್ಲ ಗೊತ್ತಾಗುತ್ತಲ್ರಿ ಏನಂತ ನೋಡ್ಬರ್ರಿ ಅಜ್ಜಾರ. ನಿಮ್ಮ ಕೈ ಹೋಗಿ ಕೇಳ್ಕೊತೀನಿ, ಕಾಲು ಬಿದ್ದು ಬೆಳ್ಕೊತೀನಿ. ಕೊಡ್ತಗೊಳ್ಳೋ ಹುಡುಗಿ ಮದುವೆಯಾಗ ಹುಡುಗಿ ಹಿಂಗೆಲ್ಲ ಮಾಡಿದ್ರೆ ನಾ ಏನು ಮಾಡ್ಬೇಕು ಹೇಳ್ರಿ. ಮನ್ಯಾಗ ನನ್ನ ಗಂಡನು ಈಗ ಚಲೋ ಇದ ತಿಂಗ್ ಮಾಡತ್ತನ್ರಿ. ನಮಗೆ ಕೈ ಕಾಲು ಆಡ್ವಲ್ಲು ರೀ. ನೀವು ಒಂಚೂರು ಬಂದ್ರೆ ಪುಣ್ಯ ಬರುತ್ತೆ ನೋಡ್ರಿ. ಏ ರಾಮು, ಈಗ ಸನೇದ್ರಾಗ ಯಾವ ದಿನ ಖಾಲಿ ಐತೆ ನೋಡ್ತೀನಪ್ಪ ಒಂಚೂರು. ನಾಳೆ ಖಾಲಿ ಐತ್ರಿ, ಆಮೇಲಿಂದ ಮತ್ತೆ ಕಂಟಿನ್ಯೂ ಒಂದು ತಿಂಗಳ ಪೂರ್ತಿ ಹೊಟ್ಟೆ ಬಿಡುವಿಲ್ರಿ. ಸರಿಮ್ಮ, ನಾಳೆ ಬಂದ್ಬಿಡ್ತೀನಿ ತಗೋ. ಹಂಗಿದ್ರೆ ನಿಮ್ಮ ಅಡ್ರೆಸ್ಸು ನಿಮ್ದೆಲ್ಲ ರಾಮನ್ಗೆ ಕೊಟ್ಟು ಹೋಗಿರು. ನಾವು ನಾಳೆ ಬೆಳಿಗ್ಗೆ ಬರ್ತೀವಿ. ಆಯ್ತ್ರಿ, ಪುಣ್ಯ ಬರ್ರಿ ನಿಮಗೆ. ಒಟ್ಟೆ ನಮಗೆಲ್ಲ ದೋಷ ಪರಿಹಾರ ಮಾಡಿಬಿಟ್ರೆ ಸಾಕ್ರಿ. ನಿಮ್ಮ ಕೈ ಮುಗಿತೀನಿ ಒಟ್ಟು ನಮಗೆಲ್ಲ ಒಳ್ಳೇದಾಗ್ರಿ. ಆತಮ್ಮ, ನಾನು ನೋಡ್ತೀನಿ. ನಾನೆಲ್ಲ ಬಂದು ಎಲ್ಲ ಪರಿಹಾರ ಮಾಡ್ತೀನಿ. ಏನೂ ಚಿಂತೆ ಮಾಡ್ಬೇಡ್ರಿ. ನಾಳೆ ಬೆಳಿಗ್ಗೆ ನಾ ಬರ್ತೀನಿ ತಗೋ. ರಾಮು, ನಾಳೆ ಇವ್ರ ಮನೆಗೆ ಹೋಗಕ್ಕೆ ಏನೇನು ಸಾಮಾನು ಏನು ನೋಡು ಅದೆಲ್ಲ ಸಜ್ಜು ಮಾಡ್ಕೊ. ಹ್ಞೂ ರೀ ಅಜ್ಜಾರೆ. ಇವ ಬಂದ್ರಿ ಬಿ ಸಮೀರ್ ಬಂದ್ರು. ತಡಿ ಕಾರ್ ಬಿಟ್ಟು ಇರೋದು ಬರಲಿ, ಒಳಗೆ ಕರ್ಕೊಂಡು ಹೋಗಂತ ತಡಿ. ಬರಿ ಅಜ್ಜಾರ ಒಳ ಬರಿ. ನಮಸ್ಕಾರ ರೀ ಅಜ್ಜಾರ, ಬರಿ ಒಳ ಬರಿ. ಯವ್ವ ಯಾಕೆ ಬಿ ನಿಂತ ಬಿಟ್ಟಲ್ಲ ಕಣ್ಣು ಮುಚ್ಕೊಂಡು ಒಳಗೆ ಬರವಲ್ರಲ್ಲ ಇವರು. ಸುಮ್ಮನಿರ್ಲಿ, ಅವರು ಮಂತ್ರ ಕಲ್ತರು. ನಮ್ಗೆ ಕಾಣ್ಲಾರ್ದು ಅವ್ರಿಗೆ ಕಾಣ್ತಿರ್ತೈತಿ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬರೀ ಸಣ್ಣ ಸಮಸ್ಯೆ ಅಲ್ಲ, ಬಹುದೊಡ್ಡ ಸಮಸ್ಯೆ, ಮಾರಣಾಂತಿಕ ಸಮಸ್ಯೆ, ಮೃತ್ಯು ಸಮಸ್ಯೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಜ್ಜಾರ ಏನು ಹೇಳಕತ್ತೀರಿ ನೀವು? ಅಲ್ಲ ಬರಿ ಒಳ ಬರಿ ಅಜ್ಜಾರ, ಒಳ ಬರಿ. ಅಮ್ಮ ಅಮ್ಮ, ಯವ್ವ ಯಾರು ಇವರು? ನೋಡಿದ್ರೆ ನಂಗೆ ಅಂಜಿಕೆ ಬರತೈತಿ. ಏ ಹೋಗ್ರಿ ನೀವು, ನಮ್ಮ ಮನೆಗೆ ಯಾಕೆ ಬಂದಿರಿ ನೀವು? ನಡ್ರಿ ಹೊರ ನಡ್ರಿ. ಅಯ್ಯಪ್ಪ, ನಿಮ್ಮ ನೋಡಿದ್ರೆ ನಂಗೆ ಭಯ ಆಗಕತ್ತೈತಿ. ನಂಗೆ ಭಾಳ ಅಂಜಿಕೆ ಬರತೈತಿ. ನೀವು ಹೋಗ್ರಿ, ನಮ್ಮ ಮನೆಗೆ ಬರಬೇಡ್ರಿ. ಯವ್ವ ಅವ್ವ ಅಮ್ಮ, ಹೊರಗೆ ದಬ್ಬವ್ರನ್ನ, ಹೊರ ಕಳಿಸೋರ್ನ, ನಮ್ಮ ಮನೆಗೆ ಕರ್ಕೊಬಿಡೋರ್ನ ಕಳಿಸು, ಹೊರ ಕಳಿಸೋರ್ನ. ತಾಯಿ, ಈ ಮಗಳು ಯಾರು? ಅಜ್ಜಾರ, ನಾ ಹೇಳಿದ್ನಲ್ರಿ ನನ್ನ ಮಗಳು ಅಕಿನ ರೇಖೆ. ನೋಡ್ರಿ ಹೆಂಗ್ ಮಾಡಾತಾವ್ರಿ, ವಯಸ್ಸಿಗೆ ಬಂದು ಹುಡುಗಿ ನೋಡ್ರಿ ಹೆಂಗ್ ಹುಚ್ಚು ಸರ್ಕಾರ ಮಾಡಾತಾವ್ರಿ. ಏನ್ ಮಾಡ್ಬೇಕ್ರಿ, ಹೊಟ್ಟೆ ಉರಿತೈತ್ರಿ ನೋಡ್ದಂಗೆಲ್ಲ ನನಗೆ. ನೋಡ್ರಿ ಯಾಕೆ ಮಾಡಾತಾಳ ನೋಡ್ರಿ ಅಜ್ಜಾರ. ಈಕಿನ? ಹಂಗಿದ್ರೆ ನಿಮ್ಮ ಯಜಮಾನ್ರು ಎಲ್ಲಿದಾರ? ಅವರು ಒಳಗೆ ಕೊಣಗದಾರ್ರಿ. ಸರಿ ಅಮ್ಮ, ಸರಿ. ಮಗಳ, ನೋಡ್ ಮಗಳ, ನಾ ಏನು ಮಾಡಂಗಿಲ್ಲ, ನಿಂಗ ಏನು ಮಾಡಂಗಿಲ್ಲದ. ಏನಿಲ್ಲವಾ, ಅದು ನಿಮ್ಗೆ ಅರ್ಥ ಆಗಂಗಿಲ್ಲ. ಆಕಿನ್ನ ಒಳಗೆ ರೂಮ್ನಾಗ ಹೋಗಿ ಮಲಗಿಸ್ರಿ. ನಾ ಎಲ್ಲ ಆಮೇಲೆ ಹೇಳ್ತೀನಿ. ಸ್ವಲ್ಪ ನಿಮ್ಮ ಮನೆ ತೋರಿಸ್ಬರ್ರಿ. ಆಯ್ತು ಮಂಜಿ, ಒಳಗೆ ಕರ್ಕೊಂಡು ಮಲಗಿಸ್ಲಿ, ನಮ್ಮ ಮನೆ ತೋರಿಸ್ತೀನಿ. ಬರ್ರಿ ಅಮ್ಮ, ಮನೆ ತೋರಿಸ್ಬರ್ರಿ. ಬರೀ ಅಜ್ಜಾರ, ಇದೆಲ್ಲ ಹಾಲು, ಆ ಕಡೆ ಅಡಿಗೆ ಮನೆ, ಆ ಕಡೆ ಮ್ಯಾಲ ಮತ್ತೆ ರೂಮ್ ಎಲ್ಲ ಅದಾವ್ರಿ. ಇದು ಅಲ್ಲಿ ಡೈನಿಂಗ್ ಹಾಲ್ ಐತ್ರಿ. ಸರಿ. ಇಲ್ಲಿ ಪೂಜೆ ಮಾಡಲೇಬೇಕು. ಮೊದಲು ಮನೆಗೆಲ್ಲ ದಿಗ್ಬಂಧನ ಮಾಡಿಸ್ತೀನಿ. ಏ ರಾಮು. ಹಾಂ ಅಜ್ಜಾರ ಹೇಳ್ರಿ. ನೋಡಪ್ಪ, ಆ ದಿಗ್ಬಂಧನದ್ದು ಇದೈತಲ್ಲ, ಮನೆ ಸುತ್ತಲೂ ಇವರೆಲ್ಲೆಲ್ಲಿ ಜಾಗ ಐತಲ್ಲ ಎಲ್ಲ ಮನೆ ಕಾಂಪೌಂಡು ಎಲ್ಲ ಮನೆ ಸುತ್ತಲೂ ಮೊದಲು ದಿಗ್ಬಂಧನ ಮಾಡ್ಕೊಂಬ. ಹಾಂ ಆಯ್ತು ರೀ ಅಜ್ಜಾರ. ಅಜ್ಜಾರ ಏನಾಗೈತ್ರಿ ನಮ್ಮ ಮನೆಗೆ? ಯಾಕೆ ಹಿಂಗೆ ಆಗಕತ್ತೈತ್ರಿ? ಏನಿಲ್ಲವ, ನಿಮ್ಮ ಮನೆ ಮೇಲೆ ಒಂದು ದುಷ್ಟಶಕ್ತಿ ಪ್ರಭಾವ ಒಳಗಾಗೈತಿ. ಅದು ನಿಮ್ಮನ್ನು ಕಾಡ್ಸಕತ್ತೈತಿ.
ನೀವೇನು ಅದಕ್ಕೆ ಮಾಡಿರೋ ಗೊತ್ತಿಲ್ಲ, ಆದ್ರೆ ಅದು ಮಾತ್ರ ನಿಮ್ಮನ್ನೆಲ್ಲ ಒಯ್ಬೇಕಂತಾನೇ ನಿಂತೈತಿ. ಹಾಗಾಗಿ ಒಬ್ಬೊಬ್ಬರನ್ನ ತನ್ನ ವಶದೊಳಗೆ ಇಟ್ಕೊಂಡು ಒಬ್ಬೊಬ್ಬರನ್ನ ಹಿಂಗೆ ಬುದ್ಧಿಮಾಂದ್ಯ ಮಾಡ್ಕೊಂತ ಅವ್ರನ್ನ ಒಬ್ಬೊಬ್ಬರು ನಿಮ್ಮನ್ನೆಲ್ಲ ಮನಃಶಾಂತಿ ಹಾಳು ಮಾಡಿ ನಿಮ್ಮಂತ ಕೊಡಬಾರ್ದು ಹಿಂಸೆ ಕೊಟ್ಟು ನೀವಾಗೆ ಈ ಜೀವನ ಸಾಕಪ್ಪ ಅನ್ನೋಷ್ಟು ಹಿಂಸೆ ಕೊಟ್ಟು ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡಿ ಆ ದುಷ್ಟಶಕ್ತಿ ನಮ್ಮನ್ನು ಕಾಡ್ಸಕತ್ತೈತಿ ಅಷ್ಟೇ. ಅದು ಯಾರು ಇರ್ಬೋದ್ರಿ ಅಜ್ಜರ? ನಿಮ್ಮ ಮನೆಯಾಗ ಈಗ ಸನೇದ್ರಾಗ ಯಾವ್ದಾದ್ರು ಸಾವಾಗಿತ್ತಾ? ಹಾ, ನನ್ನ ಸೊಸಿದು ಆಗಿತ್ರಿ. ಅಕ್ಕಿ ಕಾಲು ಇದು ಹೊಳಿಯೊಳಗ ಜಾರಿ ಬಿದ್ದಿದ್ಲ್ರಿ. ಆ ದುರ್ಮರಣಕ್ಕೀಡಾದ ಆ ಹೆಂಗಸಿನ ಆತ್ಮನೇ ಇರೋದಮ್ಮ. ಹಾಗಾಗಿ ನಾವೆಲ್ಲ ಅದಕ್ಕೆ ಪರಿಹಾರ ಮಾಡ್ತೀವಿ, ನೀವೇನು ಭಯ ಪಡಬೇಡ್ರಿ. ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ, ಏನೇ ಮತ್ತೆ ಮುಂದೆ ಯಾವುದೇ ನಿಮ್ಗೆ ಅಪಾಯ ಆಗ್ಲಾರ್ದಂಗೆ ನಾವೆಲ್ಲ ಮಾಡ್ತೀವಿ. ಇವತ್ತೆಲ್ಲ ಪೂಜೆ ಮುಗಿಸ್ಕೊಂಡು ರಾತ್ರಿ ಎಲ್ಲ ಮಹಾಪೂಜೆ ಇರುತ್ತಮ್ಮ, ಎಲ್ಲ ಮುಗಿಸ್ಕೊಂಡು ನಾವು ಬೆಳಿಗ್ಗೆ ಎದ್ದು ಹೋಗ್ತೀವಿ. ಸರಿ ರೀ ಅಜ್ಜರ, ಒಟ್ಟು ಏನು ಮಾಡ್ತೀರೋ ಗೊತ್ತಿಲ್ಲ. ಅದೆಷ್ಟು ರೊಕ್ಕ ಖರ್ಚಾಗುತ್ತೋ ಆಗಲಿ, ಆದ್ರೆ ಅವೆಲ್ಲ ಪರಿಹಾರ ಮಾಡ್ಕೊಟ್ಟು ಹೋಗ್ರಿ ಅಜ್ಜರ. ನಿಮ್ಮ ಕೈ ಮುಗಿ ಕೇಳ್ಕೊತೀನಿ ರೀ. ಸರಿ ಅಮ್ಮ, ನಾವು ಪೂಜೆಗೆಲ್ಲ ವ್ಯವಸ್ಥೆ ಮಾಡ್ಕೋತೀವಿ. ನನಗೆ ಒಳಗೆ ಹೋಗ್ಬೇಕಾಗೋಯ್ತು. ಏನೋ ಒಂದು ನನ್ನ ಹಿಡಿದು ಹೊರಗೆ ದಬ್ಬಿದಂಗೆ ಆಗತೈತಲ್ಲ, ಏನೋ ಗೊತ್ತಾಗೋಯ್ತು. ಯಾಕೋ ಒಳಗೆ ಹೋಗಕ್ಕಾಗೋಯ್ತು. ಇಲ್ಲ, ಇನ್ನೊಂದ್ಸಲ ನೋಡ್ತೀನಿ. ಇಲ್ಲ, ಆಗೋಯ್ತು. ಇಲ್ಲ, ಏನೋ ಮಾಡ್ಯಾರ, ಏನೋ ಈ ಮನೆಗೆ ಏನೋ ಮಾಡ್ಯಾರ. ಯಾರೋ ಬಂದಾರ, ಇವ್ರೇನೋ ಸಂಚು ಮಾಡ್ಯಾರ. ನಾನು ಹೊರಗೆ ಹೋದ ಹೊತ್ನಾಗ ನೋಡ್ಕೊಂಡು ಏನೋ ಮಾಡ್ಯಾರ. ಓಹೋ, ಅಂದ್ರೆ ಇವರು ನನ್ನ ಮನೆ ಬಿಟ್ಟು ತೊಲಗಿಸ್ಬೇಕು ಅಂಥೇಳಿ ಈ ಸ್ವಾಮಿನ ಕರ್ಕೊಂಬಂದು ಮನೆಯೊಳಗೆ ಪೂಜೆ ಗೀಜೆ ಮಾಡಿ ನನ್ನ ಬಂಧನ ಮಾಡಿ ನನ್ನನ್ನು ನಾಶ ಮಾಡ್ಬೇಕಂತಂದು ಸಂಚು ಮಾಡಕತ್ತಾರ. ನಾನು ಜೀವಂತಿದ್ದಾಗೂ ನನ್ನ ನೆಮ್ಮದಿಲಿಂತ್ರ ಬದುಕಕ್ಕೆ ಬಿಡಲಿಲ್ಲ. ಇವಾಗ ನಿಮ್ಗೆ ಕಾಟ ಕೊಡ್ತೀನಿ ಅಂಥೇಳಿ ಇವಾಗೂ ನನ್ನ ನಾಶ ಮಾಡೋದಕ್ಕೆ ಈ ಸಂಚು ಮಾಡಿರ. ಅಂದ್ರೆ ನಾನು ಬಂದೀನಿ ಅಂತ ನಿಮಗೆಲ್ಲರಿಗೂ ಗೊತ್ತಾಗೈತಿ. ಆ ಸ್ವಾಮಿ ಎಲ್ಲ ನಿಮಗೆ ತಿಳಿಸ್ಯಾನ ಹಂಗಿದ್ರ. ಇನ್ನು ನಿಮ್ಮನ್ನ ಎಷ್ಟು ನಿಮಗೆ ಕಾಟ ಕೊಡ್ತೀನಿ ಅಂದ್ರೆ ಅದು ಹೇಳೋಕ್ಕಾಗೋದು. ಆದರೆ ಈಗ ನನ್ನನ್ನು ನಾನು ಕಾಪಾಡ್ಕೋಬೇಕು. ಮೊದಲ ಆ ಸ್ವಾಮಿ ನನ್ನ ಹೆಂಗಾರ ಮಾಡಿ ನನ್ನ ಏನಾದರೂ ಮಾಡೇ ಮಾಡ್ತಾನೆ, ನಾಶ ಮಾಡೇ ಮಾಡ್ತಾನೆ. ಮತ್ತು ನನ್ನ ಮಕ್ಕಳು ನಾನು ಹೆಂಗೆ ಕಂಡಿಡಿಯೋದು? ನನಗೆ ಈ ಸಾವಿಗೆ ನ್ಯಾಯ ಯಾವಾಗ ಸಿಗೋದು? ಇವರೆಲ್ಲ ನನ್ನ ಮತ್ತೆ ನಾಶ ಮಾಡೇ ಮಾಡ್ತಾರಲ್ಲ. ಏನು ಮಾಡಲಿ ನಾನು? ಏನು ಮಾಡಲಿ ದೇವ್ರೆ? ಏನು ಮಾಡ್ಲಪ್ಪ? ನನಗೇನು ತಿಳಿಯವಲ್ತು. ಲಕ್ಷ್ಮಕ್ಕ ಆಂಟಿ, ಜಯ ಆಂಟಿ, ಫಾತಿಮಾ ಆಂಟಿ ನಂಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಅವರು ನನ್ನ ತಿಳಿವು ಕೇಳ. ಹೌದು, ಅವರು ನನಗೇನಾದರೂ ಒಂದು ದಾರಿ ಮಾಡಿಕೊಡ್ಬೋದು. ಲಕ್ಷ್ಮಕ್ಕ ಆಂಟಿ